ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ FA3 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, FA3 ಅಂಕಗಳು 20, ತರಗತಿ 10, ವಿಷಯ ವಿಜ್ಞಾನ. ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ವೀಕ್ಷಣೆ ಮಾಡುತ್ತಾ ಹೋಗೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ. ಫಸ್ಟ್ ಮೇನಲ್ಲಿ 3 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ ಇದೆ. ಸೊ 1ನೇ ಪ್ರಶ್ನೆ, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನ ಸೂಕ್ತವಾಗಿದೆ? ಆಪ್ಷನ್ ಎ ಗ್ರೀಸ್ ಹಚ್ಚುವುದು, ಆಪ್ಷನ್ ಬಿ ಬಣ್ಣ ಹಚ್ಚುವುದು, ಆಪ್ಷನ್ ಸಿ ಸತುವಿನ ಲೇಪನ ಮಾಡುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ಪ್ರಶ್ನೆ 1. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಗರ್ಭಕೋಶ, ಆಪ್ಷನ್ ಸಿ ವೀರ್ಯನಾಳ, ಆಪ್ಷನ್ ಡಿ ಅಂಡನಾಳ. ಪ್ರಶ್ನೆ ಸಂಖ್ಯೆ 3, ನೀರಿನ ವಕ್ರೀಭವನ ಸೂಚ್ಯಾಂಕ. ಆಪ್ಷನ್ ಎ 1.33, ಆಪ್ಷನ್ ಬಿ 1.44, ಆಪ್ಷನ್ ಸಿ 1.52, ಆಪ್ಷನ್ ಡಿ 2.42. ಈಗ ಸೆಕೆಂಡ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ ಬರುತ್ತೆ ಈ ಮೇನಿಂದ. ಸೊ ಇಲ್ಲಿ 4ನೇ ಪ್ರಶ್ನೆ ಏನಿದೆ? ಲೈಂಗಿಕ ಸಂಪರ್ಕದಿಂದ ಉಂಟಾಗಬಹುದಾದ ಬ್ಯಾಕ್ಟೀರಿಯಾ ಸೋಂಕುಗಳು ಯಾವುವು? 5ನೇ ಪ್ರಶ್ನೆ, ವಸ್ತು ದೂರ, ಪ್ರತಿಬಿಂಬ ದೂರ, ಸಂಗಮ ದೂರ, ಈ 3 ಪರಿಮಾಣಗಳ ನಡುವಿನ ದರ್ಪಣದ ಸೂತ್ರ ಬರೆಯಿರಿ. ಸೊ ಇದು 2ನೇ ಮೇನಲ್ಲಿ 2 ಪ್ರಶ್ನೆಗಳು. ಇದು 1ನೇ ಮೇನಲ್ಲಿ 3 ಪ್ರಶ್ನೆಗಳು. 2ನೇ ಮೇನಲ್ಲಿ 2 ಪ್ರಶ್ನೆಗಳು. ಈಗ 3rd ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೊ ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 8 ಅಂಕ ಈ ಮೇನಿಂದ ಬರುತ್ತೆ. ಸೊ ಅದರಲ್ಲಿ 6ನೇ ಪ್ರಶ್ನೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಉಭಯವರ್ತಿ ಆಕ್ಸೈಡ್ಗಳಿಗೆ ಒಂದು ಉದಾಹರಣೆ ಕೊಡಿ. ಸೊ ಇದು 6ನೇ ಪ್ರಶ್ನೆ ಆಗಿದೆ. ಪ್ರಶ್ನೆ ಸಂಖ್ಯೆ 7, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣವು ಏಕೆ ಒಂದು ಅತ್ಯಗತ್ಯ ಭಾಗವಾಗಿದೆ? ಪ್ರಶ್ನೆ 8, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಪ್ರಶ್ನೆ 9, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ. 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 1 ಪ್ರಶ್ನೆ 3 ಅಂಕದ್ದು, ಟೋಟಲ್ 3 ಅಂಕ 4th ಮೇನಿಂದ ಸಿಗುತ್ತೆ. ಸೊ ಇದು 10ನೇ ಪ್ರಶ್ನೆ, ಪೀನ ಮಸೂರದಲ್ಲಿ ವಸ್ತುವನ್ನು F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ, ಸ್ಥಾನ, ಸಾಪೇಕ್ಷ ಗಾತ್ರವನ್ನು ರೇಖಾಚಿತ್ರಗಳ ಮೂಲಕ ತೋರಿಸಿ ಮತ್ತು ಬರೆಯಿರಿ. ಇದು 10ನೇ ಪ್ರಶ್ನೆ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ, ಕೊನೆಯ ಮೇನ್ 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೊ 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ ಬರುತ್ತೆ. 11ನೇ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಲೋಹದ ಮೇಲೆ ಹಬೆಯ ವರ್ತನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆನ ನೋಡೋಣ. ವಿದ್ಯಾರ್ಥಿಗಳೇ, ಈ FA3 ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳು ಹೇಗಿದೆ ಅಂತ ನೋಡೋಣ.
ಫಸ್ಟ್ ಮೆನ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ಸತುವಿನ ಲೇಪನ ಮಾಡುವುದು. ಸೊ ಎಕ್ಸಾಮಲ್ಲಿ ಅಷ್ಟೇ ನೀವು ಕ್ವಶನ್ ನಂಬರ್ ಬರೀಬೇಕು, ಕ್ರಮಾಕ್ಷರ ಸಿ ಬರೀಬೇಕು, ಅದು ಆನ್ಸರ್ ಏನಿರುತ್ತೆ ಕ್ರಮಾಕ್ಷರ ಅದನ್ನು ಬರೀಬೇಕು, ಜೊತೆಗೆ ಉತ್ತರವನ್ನು ಸಹ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ವೀರ್ಯನಾಳ. ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 1.33. ಸೊ ಎರಡನೇ ಮೇನಲ್ಲಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಬ್ಯಾಕ್ಟೀರಿಯಾ ಸೋಂಕುಗಳು ಯಾವುದು ಅಂತ ಕೇಳಿದರೆ ಗೊನೋರಿಯಾ ಮತ್ತು ಸಿಫಿಲಿಸ್. ಗೊನೋರಿಯಾ ಮತ್ತು ಸಿಫಿಲಿಸ್. ಹಾಗೆ ದರ್ಪಣದ ಸೂತ್ರ ಇದೆ. ಐದನೇ ಪ್ರಶ್ನೆಗೆ ಉತ್ತರ 1/v + 1/u = 1/f. ಸೊ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಮೇನಲ್ಲಿ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು, ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ಸೊ ಅದಕ್ಕೆ ಆನ್ಸರ್ ಏನಿದೆ ಅಂತ, ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಸೊ ಇದಕ್ಕೆ ಉದಾಹರಣೆ Al2O3 + 6HCl implies 2LCl3 + 3H2O. Al2O3 + 2 times NaOH implies 2 × NaAlO2 + H2O. ಸೊ ಇದು ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಮತ್ತು ಅದಕ್ಕೆ ಉದಾಹರಣೆಗಳು ಆಗಿದೆ ವಿದ್ಯಾರ್ಥಿಗಳೇ. DNA ಸ್ವಪ್ರತೀಕರಣದ ಕಾರ್ಯ ಏನು ಅಂತ ಏಳನೇ ಪ್ರಶ್ನೆಗೆ ಉತ್ತರ. DNAಯು ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ವರ್ಣತಂತುಗಳಲ್ಲಿ ಕಂಡುಬರುವ ಅನುವಂಶೀಯ ವಸ್ತುವಾಗಿದೆ. ಇದು ಪ್ರೋಟೀನ್ ಉತ್ಪಾದನೆಯ ಕೇಂದ್ರವಾಗಿದೆ. ತಂದೆ ತಾಯಿಗಳಲ್ಲಿರುವ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳಲು ಸ್ವಪ್ರತೀಕರಣವು ಸಹಾಯ ಮಾಡುತ್ತದೆ. ಇದು DNA ಸ್ವಪ್ರತೀಕರಣದ ಕಾರ್ಯವಾಗಿದೆ. ಸೊ ಪ್ರಶ್ನೆ 8, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಿದೆ. ಸೊ ಚಿತ್ರವನ್ನು ಬರಿಬೇಕು ವಿದ್ಯಾರ್ಥಿಗಳೇ. ಸೊ ಭಾಗಗಳು, ಇದು ಪರಾಗರೇಣು, ಇದು ಶಲಾಕಾಗ್ರ, ಗಂಡು ಲಿಂಗಾಣು, ಸೊ ಇದು ಅಂಡಾಶಯ, ಇದು ಹೆಣ್ಣು ಲಿಂಗಾಣು. ಸೊ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಬರಿಬೇಕು ಮತ್ತು ಭಾಗಗಳನ್ನು ಗುರುತಿಸಬೇಕು. ಸೊ ಇದು ಈ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 9ನೇ ಪ್ರಶ್ನೆಗೆ ಬರೋಣ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಒಂದನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇವು ಬೆಳಕಿನ ಪ್ರತಿಫಲನದ ನಿಯಮಗಳು ಆಗಿವೆ ವಿದ್ಯಾರ್ಥಿಗಳೇ. ಪ್ರಶ್ನೆ 10, ಪೀನ ಮೊಸರದಲ್ಲಿ ವಸ್ತುವನ್ನು F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವಗಳ ಬಗ್ಗೆ ರೇಖಾಚಿತ್ರದೊಂದಿಗೆ ಬರೆಯಿರಿ ಅಂತ ಇದೆ. ಸೊ ನಾವು ಇದು ಪೀನ ಮೊಸರನ್ನು ಬರೆದಿದ್ದೀವಿ. ಸೊ ವಸ್ತುವನ್ನು AB ಅನ್ನೋದು ವಸ್ತು F1 ಮತ್ತು 2F1ಗಳ ಮಧ್ಯೆ ಇಟ್ಟಿದೆ AB ಅನ್ನೋ ವಸ್ತುವನ್ನು. ಸೊ ಇಟ್ಟಾಗ ಪ್ರತಿಬಿಂಬ ಉಂಟಾಗ್ತಕ್ಕಂತಹ ಸ್ವಭಾವಗಳನ್ನು ಬರೀಬೇಕಾಗುತ್ತೆ. ಸೊ ಎ ಇಂದ ಬಂದಿರತಕ್ಕಂಥ ಬೆಳಕಿನ ಕಿರಣ ಪೀನ ಮೊಸರದ ಮೇಲೆ ಬಿದ್ದು F2 ಮೂಲಕ ಹಾದು ಬರುತ್ತೆ. ಹಾಗೆ ಎ ಇಂದ ಬಂದಿರತಕ್ಕಂಥ ಬೆಳಕಿನ ಕಿರಣ O ಕೇಂದ್ರದ ಮೂಲಕ ಬಂದು ಹಾಗೆ ಹೋಗುತ್ತೆ. ಅಂದರೆ ಈ ಕಿರಣ ಮತ್ತು ಈ ಕಿರಣ ಎಲ್ಲಿ ಛೇದಿಸುತ್ತೆ ಆ ಪಾಯಿಂಟಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇವೆರಡೂ ಕಿರಣಗಳು 2F2 C2ನಿಂದ ಆಚೆ ಉಂಟಾಗಿದೆ. ಸೊ ಇದು ಪ್ರತಿಬಿಂಬ A', B' ಇದು ತಲೆ ಕೆಳಗಾಗಿರುತ್ತೆ. ಪ್ರತಿಬಿಂಬ 2F2 ಇಂದ ಆಚೆ ಉಂಟಾಗಿದೆ. ಇದನ್ನು ಪರದೆ ಮೇಲೆ ಪಡಿಬಹುದು, ಹಾಗಾಗಿ ಇದು ಸತ್ಯ ಪ್ರತಿಬಿಂಬ ಆಗಿದೆ. ಸೊ ಗಾತ್ರ ಏನಾಗಿದೆ, ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆ. ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ 2F2ನಿಂದ ಆಚೆ ಉಂಟಾಗಿದೆ. ಹಾಗಾದರೆ ಏನೆಲ್ಲ ಬರೀಬೇಕು ಅಂತ, ವಸ್ತುವಿನ ಸ್ಥಾನ ಎಲ್ಲಿದೆ, F1 ಮತ್ತು 2F1ಗಳ ಮಧ್ಯೆ ಇದೆ. ಸೊ ಹೀಗಿದ್ದಾಗ ಪ್ರತಿಬಿಂಬ ಏನಾಗುತ್ತೆ, ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿ ಪ್ರತಿಬಿಂಬದ ಸ್ಥಾನ ಇದೆ. ಪ್ರತಿಬಿಂಬದ ಗಾತ್ರ ಏನಾಗಿದೆ, ಇದು ವಸ್ತುವಿನ ಗಾತ್ರ, ಇದು ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆ. ಪ್ರತಿಬಿಂಬದ ಸ್ವಭಾವ ಏನಾಗಿದೆ, ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ ಆಗಿದೆ ವಿದ್ಯಾರ್ಥಿಗಳೇ.
ಸೊ ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 5ನೇ ಮೇನಲ್ಲಿ ಲಾಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ. ಲೋಹದ ಮೇಲೆ ಹಬೆಯ ವರ್ತನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಇದೆ. ಸೊ ಇದು ಬರ್ನರ್, ಇದು ಆಧಾರ ಸ್ತಂಭ, ಇದು ಕಾರ್ಕ್. ಸೊ ಇಲ್ಲಿ ನೀರಿನಲ್ಲಿ ಅದ್ದಿದ ಗಾಜಿನ ನೂಲಿದೆ, ಇದು ಲೋಹದ ಚೂರಿದೆ. ಸೊ ಇದು ನಿರ್ಗಮ ನಾಳ. ಸೊ ಇದು ಬೀಕರ್, ಇಲ್ಲಿ ನೀರಿದೆ, ಇಲ್ಲಿ ಹೈಡ್ರೋಜನ್ ಅನಿಲ ಇದೆ, ಇದು ಆಧಾರ ಸ್ತಂಭ. ಸೊ ಇದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ವಿದ್ಯಾರ್ಥಿಗಳೇ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ಈಗ FA3 ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.